Hello everyone, welcome back to Knowledge for 21st Century YouTube channel, and this is Queen Chaitra. Let's see the thought for the day. Don't judge each day by the harvest you reap, but by the seeds that you plant. ಓಕೆ, ಈ ಒಂದು ಥಾಟ್ನ ಅರ್ಥ ನೋಡಿ. ಇಲ್ಲಿ ನಾವು ಇವತ್ತು ಏನನ್ನು ಪಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಾವು ಇವತ್ತಿನ ದಿನಾನ ಜಡ್ಜ್ ಮಾಡಬಾರ್ದು, ಅಳತೆ ಮಾಡಬಾರ್ದು. ಓಕೆ, ಅದ್ರ ಬದಲಾಗಿ ನಾವು ಇವತ್ತು ಏನನ್ನು ಪ್ಲ್ಯಾಂಟ್ ಮಾಡಿದ್ದೀವಿ ಅಂದರೆ ನಾಳೆಗಾಗಿ ನಾವು ಇವತ್ತು ಏನನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ನಮಗೆ ಚೆನ್ನಾಗಿಲ್ವಾ, ಉತ್ತಮವಾಗಿತ್ತಾ ಇಲ್ವಾ ಅನ್ನೋದನ್ನು ನಾವು ಜಡ್ಜ್ ಮಾಡಬೇಕು. ಓಕೆ, ಇವತ್ತು ನಾವು ಲಿವಿಂಗ್ ವರ್ಲ್ಡ್ ಸೀರೀಸ್ನ ಮುಂದುವರಿಸ್ತಾ ಇದ್ದೀವಿ. ಇಟ್ ಇಂಪ್ರೂವ್ಸ್ ಯುವರ್ ನಾಲೆಡ್ಜ್ ಆ್ಯಂಡ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೋ ಯುವರ್ ಲಿವಿಂಗ್ ಸರೌಂಡಿಂಗ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಅನಿಮಲ್ ಯಾವುದಪ್ಪ ಅಂತಂದರೆ ಪಿಂಕ್ ಫೇರಿ ಆರ್ಮಡಿಲೋ. ಓಕೆನಾ, ಪಿಂಕ್ ಫೇರಿ ಆರ್ಮಡಿಲೋ. ಆರ್ಮಡಿಲೋ ಗ್ರೂಪ್ಗೆ ಸೇರಿದಂತಹ ಹಲವಾರು ಸ್ಪೀಷೀಸ್ಗಳಿದೆ. ಓಕೆನಾ, ಈ ಒಂದು ಸ್ಪೀಷೀಸ್ಗಳಲ್ಲಿ ಒಂದಾಗಿರ್ತಕ್ಕಂಥ ಪಿಂಕ್ ಫೇರಿ ಆರ್ಮಡಿಲೋನ ನಾವು ಇವತ್ತು ನೋಡ್ತಾ ಇದ್ದೀವಿ. ಓಕೆ, ವಾಟ್ಸ್ ಅ ಪಿಂಕ್ ಫೇರಿ ಆರ್ಮಡಿಲೋ? Desert dweller, the pink fairy armadillo lives an elusive subterranean life, and it is the smallest armadillo species in the world. ಈ ಅರ್ಮಡಿಲೋ ಗ್ರೂಪ್ಗಳಲ್ಲೇ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಅರ್ಮಡಿಲೋ ಸ್ಪೀಷೀಸ್ ಯಾವುದು ಅಂದರೆ ದಟ್ ಈಸ್ ಪಿಂಕ್ ಫೇರಿ ಆರ್ಮಡಿಲೋ. ಓಕೆನಾ, ನೋಡಿ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಈ ಒಂದು ಸೈಜ್ ನಿಮಗೆ ಗೊತ್ತಾಗಿದೆ. ಕೈನಲ್ಲಿ ನಾವು ಇಷ್ಟನ್ನು ಇದನ್ನು ಹಿಡಿಬೋದು ಅಂತಂದರೆ ದಿಸ್ ಇಸ್ ದ ಸ್ಮಾಲೆಸ್ಟ್ ಇನ್ ದ ವರ್ಲ್ಡ್ ಈ ಒಂದು ಸ್ಪೀಷೀಸಲ್ಲಿ. ಮೀಟ್ ಅ ಪಿಂಕಿಶ್ ಫ್ಯಾಂಟಾಸ್ಟಿಕಲ್ ಕ್ರಿಯೇಚರ್ ಇನ್ ದ ವೈಲ್ಡ್, ದ ಪಿಂಕ್ ಫೇರಿ ಆರ್ಮಡಿಲೋ. ನೋಡಿ, ನೀವು ನೋಡ್ತಾ ಇದ್ರಲ್ವಾ, ದಿಸ್ ಈಸ್ ಪಿಂಕ್ ಫೇರಿ ಆರ್ಮಡಿಲೋ. ಇದು ವೈಲ್ಡಲ್ಲಿ ಇರ್ತಕ್ಕಂತಹ ಒಂದು ಫ್ಯಾಂಟಾಸ್ಟಿಕ್ ಕ್ರಿಯೇಚರ್, ಒಂದು ಅದ್ಭುತವಾದಂತಹ ಕ್ರಿಯೇಚರು ಈ ಪಿಂಕ್ ಫೇರಿ ಆರ್ಮಡಿಲೋ. ವಿತ್ ಆನ್ ಅಡೋರಬಲ್ ಫೇಸ್. ನೋಡಿ, ಇಲ್ಲಿ ಕ್ಯೂಟ್ ಆಗಿರ್ತಕ್ಕಂಥ ಫೇಸ್ ಇದೆ. ಅ ಬಾಡಿ ವ್ರಾಪ್ಡ್ ಇನ್ ಸಿಲ್ಕೆನ್ ವೈಟ್ ಹೇರ್ ವಿತ್ ಟಾಪ್ಡ್ ವಿತ್ ಎ ರೋಸಿ ಶೆಲ್ ದಟ್ ಲುಕ್ಸ್ ಲೈಕ್ ಆನ್ ಆರ್ಮರ್. ದ ಪಿಂಕ್ ಫೇರಿ ಆರ್ಮಡಿಲೋ ಇಸ್ ದ ಸ್ಮಾಲೆಸ್ಟ್ ಆರ್ಮಡಿಲೋ ಸ್ಪೀಷೀಸ್ ಇನ್ ದ ವರ್ಲ್ಡ್. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ವೈಟ್ ಸಿಲ್ಕ್ ರೀತಿಯಲ್ಲಿ ಇರ್ತಕ್ಕಂಥ ಹೇರ್ ಇದೆ. ಓಕೆನಾ, ಇಲ್ಲೆಲ್ಲ ಇಷ್ಟು ಅದರ ದೇಹದ ಪೂರ್ತಿ ವೈಟ್ ಸಿಲ್ಕ್ ರೀತಿಯಲ್ಲಿ ಇರ್ತಕ್ಕಂಥ ಹೇರು, ಅದ್ರ ಮೇಲೆ ರೋಸಿ ಕಲರಲ್ಲಿ ಇರ್ತಕ್ಕಂತಹ ಒಂದು ಶೆಲ್ ರೀತಿಯಲ್ಲಿ ಇರ್ತಕ್ಕಂತಹ ಈ ಒಂದು ಏನು ಅದರ ಒಂದು ಪಾರ್ಟ್. ಓಕೆ, ಈ ರೀತಿಯಾಗಿ ಈ ಒಂದು ಏನು ರೋಸಿ ಶೆಲ್ ರೀತಿಯಿದೆ, ಇದು ಇದಕ್ಕೆ ಒಂದು ಆಯುಧ ಇದ್ದಂಗೆ, ಆರ್ಮರ್ ಇದು. ಅಂದರೆ ಅದಕ್ಕೆ ಒಂದು ರಕ್ಷಣೆಯನ್ನು ಕೊಡೋ ರೀತಿಯಲ್ಲಿ ಆ ಒಂದು ಶೆಲ್ ಇದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಆರ್ಮಡಿಲೋ ಸ್ಪೀಷೀಸಲ್ಲಿ ದ ಸ್ಮಾಲೆಸ್ಟು ದಟ್ ಈಸ್ ಪಿಂಕ್ ಫೇರಿ ಆರ್ಮಡಿಲೋ. ದಿಸ್ ಡಿಮಿನ್ಯೂಟಿವ್ ಕ್ರಿಯೇಚರ್ ಈಸ್ ಡ್ರೆಸ್ಡ್ ಇನ್ ಅ ಶೇಡ್ ಆಫ್ ವೈಟ್ ಆ್ಯಂಡ್ ಬಬಲ್ಗಮ್ ಪಿಂಕ್ ವಿತ್ ಇಟ್ಸ್ ಶೆಲ್, ಪಾಸ್ ಆ್ಯಂಡ್ ಟೇಲ್ ಆಲ್ ಕಲರ್ಡ್ ಪಿಂಕ್ ವೈಲ್ ಇಟ್ಸ್ ಬಾಡಿ ಈಸ್ ಕವರ್ಡ್ ಇನ್ ಅ ವೈಟ್ ಫರ್. ನೋಡ್ತಾ ಇದ್ದೀರಲ್ವಾ, ಏನು ಈ ಒಂದು ಪಿಂಕ್ ಫೇರಿ ಆರ್ಮಡಿಲೋ. ನೋಡಿ, ಇಲ್ಲಿ ಮೂತಿ ಕೂಡ ಇಲ್ಲಿ ಪಿಂಕ್ ಆಗಿದೆ. ಇಲ್ಲಿ ಬಾಡಿ ಮತ್ತು ಈ ಒಂದು ಮೂತಿ ಮತ್ತು ಇಲ್ಲಿ ಹಿಂದ್ಗಡೆ ಟೈಲ್ ರೀತಿಯಲ್ಲಿದೆ, ಅದೆಲ್ಲನೂ ಕೂಡ ಪಿಂಕ್ ಆಗಿದೆ. ಆದರೆ ಈ ಒಂದು ಬಾಡಿ ಇಲ್ಲಿ ಒಂದು ವೈಟ್ ಫರ್ ಅಂದರೆ ಏನು ತುಪ್ಪಳ ಅಂತ ನಾವೇನು ಹೇಳ್ತೀವಲ್ವ, ಕುರಿ ಮತ್ತು ಅವುಗಳೆಲ್ಲ ನೋಡ್ತೀವಲ್ವ, ನಾವು ಕುರಿಯಲ್ಲಿ ನೋಡ್ತೀವಲ್ವ ಫರ್, ಆ ರೀತಿಯಾದಂಥ ವೈಟ್ ಫರ್ ಈ ಒಂದು ಆರ್ಮಡಿಲೋ ಹೊಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಅದು ಬಬಲ್ ಗಮ್ನ ಪಿಂಕಿಶ್ ಕಲರ್ ಹೊಂದಿರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಓಕೆನಾ, ನೋಡಿ ಇಲ್ಲಿ ಹ್ಯಾಬಿಟೇಟ್ನ ನೋಡೋಣ. ಈ ಒಂದು ಪಿಂಕ್ ಆರ್ಮಡಿಲೋನು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಲ್ವಾ ಇದು ಈ ಒಂದು ಇಮೇಜಲ್ಲಿ. ಸೊ ಈ ಪಿಂಕ್ ಆರ್ಮಡಿಲೋನ ಹ್ಯಾಬಿಟೇಟ್ ಅಂದರೆ ವಾಸಸ್ಥಾನ, ಅವುಗಳು ಎಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನಾವು ನೋಡೋದಾದರೆ, ದಿಸ್ ಕ್ರಿಯೇಚರ್ ಈಸ್ ಎಂಡಮಿಕ್ ಟು ಸೆಂಟ್ರಲ್ ಅರ್ಜೆಂಟಿನಾ ಆ್ಯಂಡ್ ಲೀವ್ಸ್ ಅ ಸಬ್ಟೆರಾನಿಯನ್ ಲೈಫ್. ಇವುಗಳು ನೋಡಿ, ಈಗ ಇಲ್ಲಿ ಭೂಮಿ ಇದೆ ಅಂತಂದರೆ ಇವುಗಳನ್ನ ಬಿಲ ಮಾಡಿಕೊಂಡು ಅವು ಈ ಭೂಮಿನ ಕೊರ್ಕೊಂಡು ಬಿಲ ಮಾಡಿ ಅದರ ಒಳಗಡೆ ಇವು ಜೀವನವನ್ನು ನಡೆಸ್ತವೆ. ಇದನ್ನು ನಾವು ಸಬ್ಟೆರಾನಿಯನ್ ಅಂತ ಕರಿತೀವಿ.
ಸೊ ಈ ಒಂದು ಬಿಲದಲ್ಲಿ ವಾಸಿಸ್ತಕ್ಕಂಥ ಈ ಏನು ಪಿಂಕ್ ಫೇರಿ ಅರ್ಮಡಿಲೋ ಹೆಚ್ಚಾಗಿ ನಾವು ಸೆಂಟ್ರಲ್ ಅರ್ಜೆಂಟಿನಾದಲ್ಲಿ, ಓಕೆನಾ, ಇದು ಸೌತ್ ಅಮೆರಿಕದ ಒಂದು ಮ್ಯಾಪು. ಈ ಮ್ಯಾಪಲ್ಲಿ ಏನು ನಾವು ಈ ಒಂದು ಸ್ವಲ್ಪ ಡಾರ್ಕ್ ಆಗಿರ್ತಕ್ಕಂಥ ಆರೆಂಜ್ ಕಲರಲ್ಲಿ ಅರ್ಜೆಂಟಿನಾ ನೋಡ್ತೀವಿ, ಅದ್ರ ಮಧ್ಯದ ಪಾರ್ಟ್ ಸೆಂಟ್ರಲ್ ಅರ್ಜೆಂಟಿನಾ ಅಂತ ಹೇಳ್ತೀವಿ. ಆ ಒಂದು ಏರಿಯಾದಲ್ಲಿ ಈ ಪಿಂಕ್ ಫೇರಿ ಅರ್ಮಡಿಲೋ ಹೆಚ್ಚಾಗಿ ಕಂಡುಬರೋದನ್ನ ನಾವು ನೋಡ್ತೀವಿ. ಸಿನ್ಸ್ ಇಟ್ ಈಸ್ ಅನ್ ಎಲ್ಯೂಸಿವ್ ಕ್ರಿಯೇಚರ್ and sightings are rare in the wild, it is difficult to study the creature and not much is known about it. ಅಂದರೆ ಈ ಪಿಂಕ್ ಫೇರಿ ಅರ್ಮಡಿಲೋ ನಮಗೆ ನೋಡೋದಕ್ಕೆ ಹೆಚ್ಚಾಗಿ ಸಿಗೋದಿಲ್ಲ. ವೈಲ್ಡಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿರೋದ್ರಿಂದ ಇದು ನಮಗೆ ಹೆಚ್ಚಾಗಿ ಅವುಗಳನ್ನ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ಇವುಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಕ್ಕೂ ಆಗಿಲ್ಲ ಅನ್ನೋದು ಈ ಒಂದು ಲೈನ್ಸ್ನ ಅರ್ಥ. ದ ಅರ್ಮಡಿಲೋ ಗ್ರೋಸ್ ಅಪ್ ಟು 3.3 to 4.6 inches in size and weighs just about 100 grams. ನೋಡಿ, ಈ ಒಂದು ಅರ್ಮಡಿಲೋ 3.3 ಇಂಚಿಂದ 4.6 ಇಂಚಿನ ತನಕ ಈ ಒಂದು ಅರ್ಮಡಿಲೋ ಬೆಳಿಬಹುದು. ಇದರ ಒಂದು ವೆಯ್ಟು ಹೆಚ್ಚು ಕಮ್ಮಿ ಒಂದು 100 ಗ್ರಾಮ್ ಅಷ್ಟು ಇರುತ್ತೆ, ಓಕೆನಾ. ಜಸ್ಟ್ 100 ಗ್ರಾಮ್ಸು ಇದರ ವೆಯ್ಟ್ ಅಂತೇಳ್ಬಿಟ್ಟು ಇಲ್ಲಿ ಅಂದಾಜನ್ನ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಆಮ್ನಿವೋರ್, ದ ಪಿಂಕ್ ಫೇರಿ ಈಸ್ ನಾಕ್ಟರ್ನಲ್ ಇನ್ ನೇಚರ್. ಆಮ್ನಿವೋರ್ ಅಂದರೆ ಎಲ್ಲ ರೀತಿಯ ಒಂದು ಭಕ್ಷ್ಯಗಳನ್ನ ತಿಂತಕ್ಕಂಥ ಪ್ರಾಣಿ ಇದು. ಸೊ ಈ ಅರ್ಮಡಿಲೋ ನಾಕ್ಟರ್ನಲ್ ಇನ್ ನೇಚರ್ ಅಂದರೆ ನಾಕ್ಟರ್ನಲ್ ಪದದ ಅರ್ಥ ಏನಪ್ಪ ಅಂದರೆ ರಾತ್ರಿ ಜೀವಿಗಳು, ಅಂದರೆ ರಾತ್ರಿ ಹೊತ್ತು ಅವು ಹೆಚ್ಚು ಆ್ಯಕ್ಟಿವ್ ಆಗಿರೋದನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಆ ಡೆಸರ್ಟ್ ಡ್ವೆಲ್ಲರ್. ನಾನು ಹೇಳಿದೆ ಅಲ್ವಾ, ಭೂಮಿ ಒಳಗಡೆ ಅವು ಬಿಲಗಳನ್ನ ಕೊರೆದು ಅದ್ರ ಒಳಗಡೆ ಇದ್ದು ವಾಸ ಮಾಡ್ತವೆ ಅಂತ. ನೋಡಿ, ಈ ಒಂದು ಇಮೇಜಲ್ಲಿ ಆ ಪಿಂಕ್ ಫೇರಿ ಅರ್ಮಡಿಲೋ ಅದೇ ಕೆಲಸನೇ ಮಾಡ್ತಾ ಇದೆ. ಓಕೆ, ಆ ಡೆಸರ್ಟ್ ಡ್ವೆಲ್ಲರ್ ಏನು ಮರುಭೂಮಿಯಲ್ಲಿ ವಾಸಿಸ್ತಕ್ಕಂಥ ಜೀವಿ. If this armadillo was a terrestrial dweller, its fancy color pattern would have made it stick out like a sore thumb in the desert landscape and offered no protection. ಈ ಒಂದು ಕಲರ್ ಏನು ಪಿಂಕ್ ಆಗಿರೋದ್ರಿಂದ ಆ ಡೆಸರ್ಟ್ಗಳಲ್ಲಿ ಈ ಒಂದು ಅರ್ಮಡಿಲೋಗೆ ಅಷ್ಟಾಗಿ ರಕ್ಷಣೆ ಸಿಗೋದಿಲ್ಲ. ಯಾಕಂದರೆ ಆ ಒಂದು ಕಲರ್ಗೆ ಅಟ್ರಾಕ್ಟ್ ಆಗಿ ಬೇರೆ ಅನಿಮಲ್ಗಳು ಬಂದು ಅದನ್ನು ಕಿಲ್ ಮಾಡ್ಬೋದಲ್ವಾ. ಸೊ ಹಾಗಾಗಿ, ಬಟ್ ಬೀಯಿಂಗ್ ಅ ಬರೋವರ್, ಅರ್ಮಡಿಲೋ ಡಸ್ ನಾಟ್ ಹ್ಯಾವ್ ಟು ರಿಸ್ಕ್ ಪ್ರಿಡೇಷನ್ ಆ್ಯಸ್ ಎ ರಿಸಲ್ಟ್ ಆಫ್ ಇಟ್ಸ್ ಯುನೀಕ್ ಕಲರ್ ಪ್ಯಾಟ್ರನ್. ಸೊ ಇವುಗಳು ಬಿಲದಲ್ಲಿ ವಾಸಿಸ್ತಾ ಇರೋದ್ರಿಂದ ಇವು ಪಿಂಕ್ ಆಗಿದ್ದರೂ ಕೂಡ ಇವುಗಳನ್ನ ಬೇಟೆಯಾಡೋದು ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ. ಯಾಕಂದರೆ ಅವು ಬಿಲೆಗಳಲ್ಲಿರುತ್ತೆ. ಮೇಲ್ಗಡೆ ಭೂಮಿ ಮೇಲ್ಗಡೆ ಓಡಾಡ್ತಾ ಇದ್ದರೆ ಅವನ್ನ ಕ್ಯಾಚ್ ಮಾಡೋದು ಈಸಿ ಆಗುತ್ತೆ. ಬಟ್ ಬಿಲೆಗಳಲ್ಲಿರೋದು ಬಚ್ಚಿಟ್ಕೊಳ್ಳೋದ್ರಿಂದ ಅವು ಅಷ್ಟು ಈಸಿಯಾಗಿ ಬೇರೆಯವರ ಕೈಗೆ ಸಿಗೋದಿಲ್ಲ ಅನ್ನೋದು ಅದರ ಅರ್ಥ. ದ ಅರ್ಮಡಿಲೋ ಹ್ಯಾಸ್ ಎನಾರ್ಮಸ್ ಕ್ಲಾಸ್ ದಟ್ ಹೆಲ್ಪ್ ಇಟ್ ಇನ್ ಡಿಗ್ಗಿಂಗ್ ಥ್ರೂ ದ ಸಾಯಿಲ್ ಆ್ಯಂಡ್ ಬರೋಯಿಂಗ್. ಆ ಒಂದು ಕಾಲುಗಳಲ್ಲಿ ಉಗುರುಗಳು ಹೆಚ್ಚಾಗಿ ಇರುತ್ತೆ, ತುಂಬ ಉದ್ದವಾಗಿ. ಸೊ ಹಾಗಾಗಿ ಆ ಉಗುರುಗಳ ಸಹಾಯದಿಂದ ಇದು ಈ ಮಣ್ಣನ್ನು ಕೊರೆದ್ಬಿಟ್ಟು ಬಿಲವನ್ನು ಮಾಡ್ಕೊಳ್ಳುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಈ ಲೈನ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ದೇರ್ ಬೈ ಹೆಲ್ಪಿಂಗ್ ಇಟ್ ಲೀಡ್ ಆ್ಯನ್ ಅಂಡರ್ಗ್ರೌಂಡ್ ಲೈಫ್. ಇದರಿಂದಾಗಿ ಇದು ಈ ರೀತಿ ಆ ಉಗುರುಗಳ ಸಹಾಯದಿಂದ ಬಿಲವನ್ನು ಕೊರೆದು ಅದು ಭೂಗತದಲ್ಲಿ ಅಂಡರ್ಗ್ರೌಂಡಲ್ಲಿ ಜೀವನವನ್ನು ನಡೆಸುತ್ತೆ. ಅಕಾರ್ಡಿಂಗ್ ಟು ರಿಸರ್ಚರ್ಸ್, ದಿಸ್ ಕಂಪ್ಲೀಟ್ಲಿ ಸಬ್ಟೆರಾನಿಯನ್ lifestyle is a result of evolution caused by shifting environmental conditions. ಕೆಲವೊಬ್ಬರು ಸೈಂಟಿಸ್ಟ್ಗಳು, ರಿಸರ್ಚರ್ಸ್ ಏನು ಹೇಳ್ತಾರಪ್ಪ ಅಂತಂದರೆ, ಈ ಒಂದು ಏನು ಇದು ಭೂಮಿಯ ಒಳಗಡೆ ಬಿಲ ಕೊರೆದು ವಾಸ ಮಾಡೋದನ್ನು ಕಲ್ತಿದೆ ಅಲ್ವಾ, ಅದು ಆ ಜೀವನನ ನಡೆಸುತ್ತಲ್ವಾ, ಈ ಒಂದು ಜೀವನ ಶೈಲಿ ಅವುಗಳು ಏನು ಜೀವ ವಿಕಾಸ ಆಗ್ತಾ ಅವುಗಳು ಕಲಿತಂತಹ ಒಂದು ಪ್ರೋಸೆಸ್ ಅಂತ ಇಲ್ಲಿ ಕೆಲವು ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಪರಿಸರದಲ್ಲಿ ಆದಂತಹ ಕೆಲವು ವಿಕಸನದ ಕಾರಣದಿಂದಾಗಿ ಇವು ಈ ರೀತಿ ಬಿಲಗಳಲ್ಲಿ ವಾಸಿಸೋದನ್ನು ಕಲಿತು ಅಂತ ಹೇಳಿ ರಿಸರ್ಚರ್ಗಳು, ಸಂಶೋಧಕರು ತಿಳಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಆ ಡಬಲ್ ಲೇಯರ್ ಆಫ್ ಸ್ಕಿನ್ ನೋಡಿ, ಡಬಲ್ ಲೇಯರ್ ಇದಕ್ಕೆ ಸ್ಕಿನ್ ಇದೆ. ಹೇಗೆ ಅಂತ ಹೇಳಿ ನೋಡಿ, ಇಲ್ಲಿ ಇಟ್ಸ್ ಶೆಲ್ ಆರ್ ಆರ್ಮರ್ ಈಸ್ ಬಿಲೀವ್ಡ್ ಟು ಹೆಲ್ಪ್ ದ ಕ್ರಿಯೇಚರ್ ಇನ್ ಥರ್ಮೋರೆಗ್ಯುಲೇಷನ್. ಇದೇನು ಇಲ್ಲಿ ಶೆಲ್ಲು ಅಥವಾ ಏನು ನಾವು ಆರ್ಮರ್ ಅಂತ ಇದರ ಒಂದು ಆರ್ಮರ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಒಂದು ಪಾರ್ಟು ಈ ಪ್ರಾಣಿಯ ಥರ್ಮೋರೆಗ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಹೀಟನ್ನ ಜನರೇಟ್ ಮಾಡೋದು, ಅಂದರೆ ಬಾಡಿ ತುಂಬ ಕೂಲ್ ಇದ್ದಾಗ
ಟೆಂಪರೇಚರ್ನ ಮೇಂಟೈನ್ ಮಾಡೋದು. ತುಂಬ ಟೆಂಪರೇಚರ್ ಹೆಚ್ಚಾದಾಗ ಅದು ಮೇಂಟೈನ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ, ಥರ್ಮೋ ರೆಗ್ಯುಲೇಷನ್ ಮಾಡೋದಕ್ಕೆ ಈ ಒಂದು ಪಾರ್ಟ್ ಅದಕ್ಕೆ ತುಂಬ ಯೂಸ್ಫುಲ್ ಆಗಿದೆ. ದ ಯುನೀಕ್ ಪಿಂಕಿಶ್ ಕಲರ್ ಈಸ್ ದ ರಿಸಲ್ಟ್ ಆಫ್ ದ ಅಂಡರ್ಲೈಯಿಂಗ್ ಬ್ಲಡ್ ವೆಸಲ್ಸ್ ದಟ್ ಆರ್ ಶೋಯಿಂಗ್ ಥ್ರೂ. ಈ ಒಂದು ಪಿಂಕ್ ಕಲರ್ ಇಲ್ಲಿ ಯುನೀಕ್ ಆಗಿರ್ತಕ್ಕಂಥ ಒಂದು ಪಿಂಕ್ ಕಲರ್ ಇಲ್ಲಿ ಯಾಕೆ ಕಂಡು ಬರುತ್ತೆ ಅಂತಂದರೆ, ಆ ಒಂದು ಶೆಲ್ನ ಕೆಳಗಡೆ ಏನು ಬ್ಲಡ್ ವೆಸಲ್ಸ್ ರಕ್ತನಾಳಗಳಿದೆ ಅವುಗಳ ಒಂದು ಬಣ್ಣ ಈ ಒಂದು ಮೇಲಿನ ಲೇಯರಲ್ಲಿ ಕಾಣೋದನ್ನು ನಾವು ನೋಡ್ತಾ ಇದ್ದೀವಿ. ಅವುಗಳಿಂದಾಗಿ ಈ ರೀತಿಯ ಪಿಂಕಿಶ್ ಕಲರು ಅವುಗಳಿಗೆ ಬಂದಿರೋದನ್ನ ನಾವು ನೋಡ್ತಾ ಇದ್ವಿ. ದ ಔಟರ್ ಕವರಿಂಗ್ ಆಫ್ ದ ಅರ್ಮಡಿಲೋ ವಿಚ್ ಈಸ್ ಅ ಲೆದರಿ ಲೇಯರ್ ಆಫ್ ಸ್ಕಿನ್ ಈಸ್ ನೌನ್ ಆಸ್ ಅ ಡಾರ್ಸಲ್ ಶೀಲ್ಡ್. ನೋಡಿ ಇಲ್ಲಿ ಇದೇನು ಒಂದು ಲೆದರ್ನ ರೀತಿಯಲ್ಲಿ ಕವರ್ ಆಗಿದೆ ಅಲ್ವಾ ಈ ಅರ್ಮಡಿಲೋಗೆ, ಇದನ್ನು ನಾವು ಡಾರ್ಸಲ್ ಶೀಲ್ಡ್ ಅಂತ ಕರೆಯೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ, ಡಾರ್ಸಲ್ ಶೀಲ್ಡ್ ಅಂತ ಕರಿತೀವಿ ಈ ಒಂದು ಲೆದರಿ ಲೇಯರ್ನ. ದಿಸ್ ಡಾರ್ಸಲ್ ಶೀಲ್ಡ್ ಕವರ್ಸ್ ದ ಅರ್ಮಡಿಲೋಸ್ ಬ್ಯಾಕ್. ಅರ್ಮಡಿಲೋನ ಬ್ಯಾಕ್ನ ಈ ಒಂದು ಡಾರ್ಸಲ್ ಶೀಲ್ಡ್ ಕವರ್ ಮಾಡೋದನ್ನ ನೋಡ್ತಾ ಇದ್ದೀವಿ. ಇಟ್ ಹ್ಯಾಸ್ ಟು ಬಿ ನೋಟೆಡ್ ದಟ್ ಕನ್ಸಿಡರಿಂಗ್ other armadillos, this dorsal shield is soft and flexible and is made of cornified scales and bony deposits called osteoderms. ನೋಡಿ ಇಲ್ಲಿ ಬೇರೆ ಒಂದು ಅರ್ಮಡಿಲೋ ಸ್ಪೀಷೀಸ್ಗೆ ಕಂಪೇರ್ ಮಾಡಿದ್ರೆ ಈ ಪಿಂಕ್ ಫೇರಿ ಅರ್ಮಡಿಲೋನ ಈ ಒಂದು ಡಾರ್ಸಲ್ ಶೀಲ್ಡ್ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಜೊತೆಗೆ ಇದರ ಒಂದು ಕಂಪೋಸಿಷನ್ ಏನು ಅಂತಂದರೆ ಈ ಎಲುಬಿನ ಡೆಪಾಸಿಟ್ಸ್ ಏನಿರುತ್ತೆ, ನಿಕ್ಷೇಪ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ, ಆ ಎಲುಬಿನ ಒಂದು ಅಂಶಗಳಿಂದಾಗಿ ಈ ಡಾರ್ಸಲ್ ಶೀಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಈ ಒಂದು ಬೋನಿ ಡೆಪಾಸಿಟ್ಸು ಮತ್ತು ಕಾರ್ನಿಫೈಡ್ ಸ್ಕೇಲ್ಸ್ಗೆ ಫ್ಲೆಕ್ಸಿಬಲ್ ಡಾರ್ಮಾ ಶೀಲ್ಡು ಕಾರ್ನಿಫೈಡ್ ಸ್ಕೇಲ್ಸು ಮತ್ತು ಬೋನಿ ಡೆಪಾಸಿಟ್ಸಿಂದ ಕ್ರಿಯೇಟ್ ಆಗಿದೆ. ಸೊ ಇದನ್ನು ನಾವು ಆಸ್ಟಿಯೋಡರ್ಮ್ ಅಂತೇಳಿ ಕರೆಯೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ ಅ ರೀಸೆಂಟ್ ಸ್ಟಡಿ ಇಟ್ ಹ್ಯಾಸ್ ಬೀನ್ ಡಿಸ್ಕವರ್ಡ್ ದಟ್ ಅರ್ಮಡಿಲೋ ಸ್ಪೋರ್ಟ್ಸ್ ಡಬಲ್ ಲೇಯರ್ ಆಫ್ ಸ್ಕಿನ್. ಈ ಇತ್ತೀಚಿನ ಒಂದು ರಿಸರ್ಚ್ನ ಪ್ರಕಾರ ಈ ಒಂದು ಏನು ಶೀಟ್ ಇದೆ ಅಲ್ವಾ ಇದು 2 ಲೇಯರಿಂದ ಕೂಡಿದೆ ಅಂತ ಹೇಳ್ಬಿಟ್ಟು ರಿಸರ್ಚಲ್ಲಿ ಗೊತ್ತಾಗಿದೆ ನಮಗೆ. ದಿಸ್ ಸೆಕೆಂಡ್ ಲೇಯರ್ ಆಫ್ ಸ್ಕಿನ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಅಂಡರ್ ದ ಅನಿಮಲ್ಸ್ ಡಾರ್ಸಲ್ ಶೀಲ್ಡ್. ಈ ಡಾರ್ಸಲ್ ಶೀಲ್ಡ್ನ ಕೆಳಗಡೆ ಮತ್ತೊಂದು ಲೇಯರ್ ಇದೆ ಅಂತೇಳಿ ರಿಸರ್ಚಿಂದ ಗೊತ್ತಾಗಿದೆ. ಇಟ್ ಈಸ್ ದ ಇನ್ನರ್ ಲೇಯರ್, ಅದು ಇದರ ಒಳಗಿನ ಲೇಯರು. ಇಟ್ ಈಸ್ ಫ್ರಮ್ ದಿಸ್ ಲೇಯರ್ ದಟ್ ದ ವೈಟ್ ಹೇರ್ ಗ್ರೋ ಫ್ರಮ್. ಆ ಒಂದು ಲೇಯರಿಂದ ಇಲ್ಲೇನು ನೀವು ವೈಟ್ ಹೇರ್ನ ನೋಡ್ತಾ ಇದ್ದೀರಲ್ವ ಅದರ ದೇಹದಲ್ಲಿ ಈ ಒಂದು ಹೇರು ಈ ಡಾರ್ಸಲ್ ಶೀಲ್ಡ್ನ ಕೆಳಗಿರ್ತಕ್ಕಂಥ ಮತ್ತೊಂದು ಲೇಯರಿಂದ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಇತ್ತೀಚಿನ ಒಂದು ಸಂಶೋಧನೆಯಿಂದ ತಿಳ್ಕೊಳ್ತಾ ಇದ್ದೀವಿ. ಓಕೆನಾ. ಅ ಕ್ರಿಪ್ಟಿಕ್ ಲೈಫ್ ಇನ್ ಮೋಷನ್. ಇದರ ಜೀವನ ಒಂದು ನಿಗೂಢವಾದ ಚಲನೆಯಿಂದ ಕೂಡಿದೆ. ಏನಪ್ಪ ಅದರ ಅರ್ಥ ಅಂತಂದರೆ, ಬಿಕಾಸ್ ಆಫ್ ಇಟ್ಸ್ ಎಲ್ಯೂಸಿವ್ ನೇಚರ್ ವಿ ಡೋಂಟ್ ನೋ ಮಚ್ ಅಬೌಟ್ ಅವರ್ ಪಿಂಕ್ ಫೇರಿ. ಇದರ ಒಂದು ಎಲ್ಯೂಸಿವ್ ಆಗಿರ್ತಕ್ಕಂಥ ಒಂದು ಲಕ್ಷಣದಿಂದ ನಾವು ಆ ಪಿಂಕ್ ಫೇರಿ ಬಗ್ಗೆ ಹೆಚ್ಚಾಗಿ ತಿಳಿಯೋದಕ್ಕೆ ಆಗಿಲ್ಲ. ಆ್ಯಸ್ ಸಚ್ ಇಟ್ ಹ್ಯಾಸ್ ಬೀನ್ ಲಿಸ್ಟೆಡ್ ಆ್ಯಸ್ ಡಾಟಾ ಡೆಫಿಷಿಯಂಟ್ ಆನ್ ದ IUCN ರೆಡ್ ಲಿಸ್ಟ್. IUCN ರೆಡ್ ಲಿಸ್ಟಲ್ಲಿ ನಾವು ಈ ಒಂದು ಅರ್ಮಡಿಲೋನ ಡಾಟಾ ಡಿಫಿಷಿಯಂಟ್ ಕ್ಯಾಟಗರಿನಲ್ಲಿ ಲಿಸ್ಟ್ ಮಾಡಿರೋದನ್ನ ನೋಡ್ತೀವಿ. ಸೊ ವಿ ಡೋಂಟ್ ನೋ ಇಫ್ ಇಟ್ ಈಸ್ ಅಂಡರ್ ಎನಿ ಥ್ರೆಟ್ ಆರ್ ಇಫ್ ಇಟ್ ಈಸ್ ಥ್ರೈವಿಂಗ್ ವೆಲ್ ಅನ್ಬಿನಾನ್ಸ್ ಟು ಅವರ್ ನಾಲೆಡ್ಜ್. ಸೊ ಹಾಗಾಗಿ ಡಾಟಾ ಡಿಫಿಷಿಯಂಟ್ ಇರೋದ್ರಿಂದ ಇದಕ್ಕೇನಾದರೂ ತೊಂದರೆಗಳಾಗ್ತಾ ಇದೆಯಾ ಅಥವಾ ಇದು ಉತ್ತಮವಾಗಿ ಅಭಿವೃದ್ಧಿ ಹೊಂದಿದವ ಅಂತ ನಮಗೆ ಇಲ್ಲಿ ಮಾಹಿತಿ ಹೆಚ್ಚಾಗಿ ಗೊತ್ತಿಲ್ಲ. ಫ್ಯಾಕ್ಟ್ ನೋಡೋದಾದರೆ, ಅ ಕನ್ಸರ್ವೇಷನ್ ಬಯೋಲಜಿಸ್ಟ್ ಹೂ ಒನ್ಸ್ ಕೇರ್ಡ್ ಫಾರ್ ಅ ಪಿಂಕ್ ಫೇರಿ ಅರ್ಮಡಿಲೋ ಹ್ಯಾಸ್ ರಿಮೆಂಬರ್ಡ್ ಹೌ ದ ಅರ್ಮಡಿಲೋ ವುಡ್ ಲೆಟ್ ಔಟ್ ಆ್ಯನ್ ಏರಿ ಹೈ ಪಿಚ್ಡ್ ಸ್ಕ್ರೀಮ್ ಇಫ್ ದೇರ್ ಈಸ್ ಎನಿ disarray in the terrarium it has been kept in. It would scream until the things were placed back exactly how it was. ಒಂದು ಸತಿ ಒಬ್ಬ ಬಯಾಲಜಿಸ್ಟ್ಗೆ ಒಂದು ಅರ್ಮಡಿಲೋ ಸಿಕ್ಕಿರುತ್ತೆ, ಅದನ್ನು ರೆಸ್ಕ್ಯೂ ಮಾಡಿರ್ತಾರೆ, ರಕ್ಷಿಸಿರ್ತಾರೆ. ಆ ಅರ್ಮಡಿಲೋನ ಒಂದು ಪ್ಲೇಸಲ್ಲಿ ಅವರು ಇರಿಸಿರ್ತಾರೆ. ಸೊ ಆ ಅರ್ಮಡಿಲೋ ಇದ್ದಂತಹ ಪ್ಲೇಸಲ್ಲಿ ಏನಾದರೂ ಥಿಂಗ್ಸ್ಗಳು ಒಂದು ಸ್ವಲ್ಪ ಎಕ್ಸ್ಚೇಂಜ್ ಆದ್ರೂ ಈ ಅರ್ಮಡಿಲೋ ಏನು ಮಾಡ್ತಾ ಇತ್ತಂತೆ, ಜೋರಾಗಿ ಕಿರಿಸ್ತಾ ಇತ್ತಂತೆ, ಹೈ ಪಿಚ್ ಸ್ಕ್ರೀಮಲ್ಲಿ ಕಿರಿಸ್ತಾ ಇತ್ತಂತೆ. ಎಲ್ಲಿ ತನಕ ಆ ವಸ್ತುಗಳು ಎಲ್ಲಿದ್ವೋ ಆ ವಸ್ತುಗಳು ಮತ್ತೆ ವಾಪಸ್ ಅಲ್ಲಿಗೇನೆ ಇಡೋ ತನಕನೂ ಆ
ಈ ಪಿಂಕ್ ಫೇರಿ ಸೌಂಡ್ ಮಾಡ್ತಾ ಇದ್ವು ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಪಿಂಕ್ ಫೇರಿ ಆರ್ಮಡಿಲೋ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.